ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಕಾನ್ಶಿಯಸ್ನೆಸ್ ಬಗ್ಗೆ ಮತ್ತು ಮನುಷ್ಯನ ಕಾನ್ಶಿಯಸ್ನೆಸ್ ಮೇಲೆ ರೈಸ್ ಆಗ್ತಾ ಆಗ್ತಾ ಒಂದು ಕ್ಷಣಕ್ಕೆ ಅಥವಾ ಒಂದು ಹೈಯೆಸ್ಟ್ ಲೆವೆಲ್ ಅಂತ ಇರುತ್ತೆ, ಅಲ್ಲಿಗೆ ರೀಚ್ ಆದ್ರೆ ಏನ್ ಮಾಡ್ಬೋದು ಮನುಷ್ಯ, ಅವನಿಗೆ ಏನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಮತ್ತೆ ಅದು ಹೇಗಾಗುತ್ತೆ ಇದರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ. ಸೊ ಹೀಗೆ ಯಾವುದೋ ಒಂದು ವಿಚಿತ್ರವಾದ ಪ್ಲಾನೆಟ್ ಇರುತ್ತೆ, ಒಂದು ಗ್ರಹ ಇರುತ್ತೆ, ಅಲ್ಲಿ ಕೆಲವೊಂದು ಏಲಿಯನ್ಸ್ ಗಳು ಇರ್ತವೆ. ಆ ಏಲಿಯನ್ಸ್ ಗಳು ಏನ್ ಮಾಡ್ತವೆ ಅಂತಂದ್ರೆ, ಇಡೀ ಬ್ರಹ್ಮಾಂಡದ ಯಾವ್ಯಾವ ಮೂಲೆಯಲ್ಲಿ ಯಾವ್ಯಾವ ಗ್ಯಾಲಾಕ್ಸಿಯಲ್ಲಿ ಏನೇನು ಪ್ಲಾನೆಟ್ ಗಳಿದಾವೆ ನಮ್ ಸನ್ ತರ, ಆ ತರ ಪ್ಲಾನೆಟ್ ಗಳಲ್ಲಿ ಇರೋ ಎಲ್ಲರನ್ನು ಹಿಡ್ಕೊಂಡು ಕೂಡಾಕ್ಬಿಡಿರುತ್ತೆ. ಅವ್ರು ಅವ್ರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಆ ತರ ಅಂದ್ರೆ ಅವ್ರು ಏನ್ ಮಾಡ್ಬೇಕು, ಅವ್ರು ಏನು ನೋಡ್ಬೇಕು, ಏನ್ ಊಟ ಮಾಡ್ಬೇಕು, ಎಲ್ಲವನ್ನೂ ಅವ್ರು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಆ ಏಲಿಯನ್ಸ್. ಈ ತರ ಒಂದು ಭೂಮಿ ಮೇಲಲ್ಲ, ಎಲ್ಲ ಏನೇನು ಗ್ರಹಗಳು ಇದಾವೆ ಎಲ್ಲ ಸುತ್ತ ಬ್ರಹ್ಮಾಂಡದಲ್ಲಿ, ಆ ತರ ಎಲ್ಲದನ್ನು ಇವರು ಮಾಡ್ತಾ ಇರ್ತಾರೆ. ಹೀಗೆ ಒಂದು ದಿನ ಏನಾಗುತ್ತೆ, ಭೂಮಿ ಮೇಲೆ ಒಂದಿಷ್ಟು ಜನರನ್ನ ತಗೊಂಡ್ ಹೋಗ್ಬಿಟ್ಟು ಈ ಏಲಿಯನ್ಸ್ ಯಾವುದೋ ಬೇರೆ ಗ್ರಹಕ್ಕೆ, ಎಷ್ಟೋ ಜ್ಯೋತಿ ವರ್ಷಗಳ ದೂರ, ಯಾಕಂದ್ರೆ ಅದು ತುಂಬಾ ಫಾರ್ ಫ್ಯೂಚರ್, ವರ್ಮ್ ಹೋಲ್ಗಳ ಮೂಲಕ ಎಲ್ಲ ಟ್ರಾವೆಲ್ ಮಾಡ್ಬಿಟ್ಟು ಯಾವ್ದೋ ಒಂದು ಗ್ರಹದಲ್ಲಿ ಹೋಗಿ ಅವ್ರನ್ನ ಅಲ್ಲಿ ಕೂಡಾಕ್ತಾರೆ. ಎಲ್ಲಿ ಎಷ್ಟು ದಿವಸಗಳ ತನಕ ಕೂಡಾಕ್ತಾರೆ ಅಂದ್ರೆ ವರ್ಷಗಳ ಕಳೆಯುತ್ತೆ, ಎಷ್ಟೋ ವರ್ಷಗಳ ಕಳೆಯುತ್ತೆ. ಅವರು ಆ ಕೂಡಾಕದವರು ಅಲ್ಲಿ ಅವ್ರಿಗೆ ಮಕ್ಕಳು ಹುಡ್ತಾರೆ, ಅವ್ರ ಮೊಮ್ಮಕ್ಕಳು ಹುಡ್ತಾರೆ, ಆ ಲೆವೆಲ್ಗೆ ಅವರು ಅಷ್ಟು ವರ್ಷಗಳು ಕಳೆದು ಹೋಗಿರುತ್ತೆ. ಆವಾಗ ಏನಾಗುತ್ತೆ, ಅವ್ರಿಗೆ ಮಕ್ಕಳುಗಳು ಹುಟ್ಟಿದ ತಕ್ಷಣ ಈ ಏಲಿಯನ್ಸ್ ಗಳು ಏನ್ ಮಾಡ್ತಾ ಇರ್ತವೆ, ಆ ಹುಟ್ಟಿದ ಮಕ್ಕಳನ್ನ ಆ ತಕ್ಷಣಕ್ಕೆ ಆ ಸಣ್ಣ ಒಂದು ಮಗುಗಳು ಏನ್ ಇರ್ತವೆ ಅವುಗಳನ್ನ ತಗೊಂಡೋಗಿ ಇನ್ನೊಂದು ವಿಚಿತ್ರ ಗ್ರಹಕ್ಕೆ ಹಾಕ್ತಾ ಇರ್ತಾರೆ. ಈ ತರ ಒಂದು ಸುಮಾರು 500 - 600 ಸಣ್ಣ ಮಕ್ಕಳುಗಳನ್ನ ತಗೊಂಡೋಗಿ ಒಂದು ವಿಚಿತ್ರ ಗ್ರಹದಲ್ಲಿ ಹಾಕ್ಬಿಡ್ತಾವ ಏಲಿಯನ್ಸ್ ಗಳು. ಅವರ ತಂದೆ ತಾಯಿಗಳೇ ಬೇರೆ, ಇವರ ಆಫ್ ಸ್ಪ್ರಿಂಗ್ಸ್ ಗಳು ಬೇರೆ ಗ್ರಹದಲ್ಲಿ ಇರುತ್ತೆ. ಸೊ ಆ ತರ ಇದ್ದಾಗ ಅವು ಹೇಗೆ ಪ್ರಪಂಚ ಬಿಲ್ಡ್ ಮಾಡ್ತವೆ ಅಂತಂದ್ರೆ, ಒಂದು ದೊಡ್ಡ ಈ ತರ ಸ್ಟೇಡಿಯಂ ತರ ಕಟ್ಟಿರ್ತಾರೆ ಆ ಏಲಿಯನ್ಸ್. ಆ ಮಕ್ಕಳುಗಳನ್ನ ತಗೊಂಡೋಗಿ ಅದ್ರೊಳಗೆ ಹಾಕ್ತಾರೆ. ಆ ಸ್ಟೇಡಿಯಂ ಹೇಗಿರುತ್ತೆ ಅಂತಂದ್ರೆ, ಅದ್ರ ಹೊರಗೆ ಅವ್ರು ಹೋಗಕ್ ಸಾಧ್ಯನೇ ಇಲ್ಲ. ಅವ್ರು ಹುಟ್ಟಿದಾಗಿಂದ ಅಲ್ಲೇ ಹುಟ್ಟಬೇಕು, ಹುಟ್ಟಿದಾಗಿಂದ ತಂದು ಅಲ್ಲಿ ಹಾಕಿದ್ದಾರೆ. ಅವ್ರು ಅಲ್ಲೇ ಬದುಕಬೇಕು, ಅಲ್ಲೇ ಏನೋ ತಿನ್ಬೇಕು, ಅಲ್ಲೇ ಆಟ ಆಡ್ಬೇಕು, ಅಲ್ಲೇ ಸಾಯ್ಬೇಕು. ಆ ತರ ಅವ್ರು ಮಾಡಿಟ್ಟಿರ್ತಾರೆ ಏಲಿಯನ್ಸ್. ಆ ತರ ಕಂಟ್ರೋಲ್ ಮಾಡ್ತಾ ಇರ್ತಾರಲ್ಲ ಇಡೀ ಬ್ರಹ್ಮಾಂಡವನ್ನ, ಆ ತರ ಅವ್ರಿಗೆ ಏನೊಂದು ಶಕ್ತಿ ಇರುತ್ತೆ ಆ ತರ. ಸೊ ಒಂದು ದಿನ ಏನಾಗುತ್ತೆ, ಆ ಸ್ಟೇಡಿಯಂ ಅವ್ರು ಕಟ್ತಾರೆ. ಆ ಸ್ಟೇಡಿಯಂ ಕಟ್ಬಿಟ್ಟು ಆ ಸ್ಟೇಡಿಯಂನ ಒಳಗಡೆ ಹಿಂಗೆ ವಾಲ್ ಇರುತ್ತಲ್ಲ, ಗೋಡೆ, ಆ ಗೋಡೆ ತುಂಬಾ ಸ್ಕ್ರೀನ್ಗಳು. ಅದು ಒಂಥರ ಹಿಂಗೆ ಎಲ್ಲ 180 ಡಿಗ್ರಿ ಫುಲ್ ಹಿಂಗೆ ಕರ್ವ್ ಇರುತ್ತೆ, ಸೆಮಿ ಸರ್ಕಲ್. ಯಾವ ಕಡೆ ನೋಡಿದ್ರು ಸ್ಕ್ರೀನ್, ಫುಲ್ ಸ್ಕ್ರೀನ್. ಅಲ್ಲಿ ಮೇಲೆ ಕೂಡ ಆಕಾಶ ಕಾಣ್ತಾ ಇಲ್ಲ, ಎಲ್ಲ ಸ್ಕ್ರೀನೇ, ಕಂಪ್ಲೀಟ್ ಸ್ಕ್ರೀನ್ ಇದೆ. ಡೋಮ್ ತರ ಹಿಂಗೇನೆ ಆ ಸ್ಟೇಡಿಯಂ ತರ ಅವ್ರು ಮಾಡ್ಬಿಟ್ಟಿದ್ದಾರೆ. ಆ ತರ ಮಾಡಿ ಆ ಸ್ಟೇಡಿಯಂ ಅಲ್ಲಿ ಅವರು ಈ ನಮಗೆ ಹೊರಗಿನ ಕಾಣಂತ ಪರಿಸರ ಹೇಗೆ ಕಾಣುತ್ತೆ ಆ ತರ ಪಿಕ್ಚರ್ಸ್ ಮತ್ತೆ ಗುಡ್ಡಗಳ ಪಿಕ್ಚರ್ಸ್ ಇದೆಲ್ಲ ಆ ಸ್ಕ್ರೀನ್ ಮೇಲೆ ಹಾಕ್ತಿರ್ತಾರೆ. ಅಂದ್ರೆ ಅವರು ಹೊರಗೆ ಹೋಗಿ ಬಿಡ್ತಾ ಇರೋದಿಲ್ಲ ಆ ಸ್ಟೇಡಿಯಂಕ್ಕಿಂತ ಈ ಜನರನ್ನ, ಸಣ್ಣ ಮಕ್ಕಳುಗಳನ್ನ ಏನ್ ಹುಟ್ಟಿದಾರ. ಏನೇ ಮಳೆ ಬಂದ್ರು ಕೂಡ ಮಳೆ ಮೋಡ ತರ ಒಂದು ಸ್ಕ್ರೀನ್ ಅಲ್ಲೇ ಬರುತ್ತೆ, ಮೋಡಗಳು ಬರುತ್ತೆ. ಮತ್ತೆ ಅದೇ ತರ ಮಳೆ ಬರಂಗೆ ಸೌಂಡ್ ಹಾಕ್ತಾರೆ ಹಿಂದೆ ಸ್ಪೀಕರ್ಸ್ ಇಂದ ಎಲ್ಲ ಹಾಕಿ. ಆಮೇಲೆ ಅವ್ರು ಎಲ್ಲೋ ಅವ್ರ ಕಡೆಯಿಂದ ಒಂದು ಟೆಕ್ನಾಲಜಿಯಿಂದ ಆ ಸ್ಕ್ರೀನ್ ಒಳಗಿಂದನೇ ಹನಿ ತರ ಬರಂಗೆ ಮಾಡ್ತಾರೆ. ಒಟ್ನಲ್ಲಿ ಅವರು ಆ ಒಳಗಿನವ್ರು ಏನ್ ಅನ್ಕೊಂಡ್ಬಿಟ್ಟಿರ್ತಾರ ಅಂತಂದ್ರೆ, ಇದೇ ಜಗತ್ತು, ನಾವೇನ್ ನೋಡ್ತಾ ಇದೀವಿ ಈ ಸ್ಕ್ರೀನ್ ಅಲ್ಲಿ ಹಿಂಗೆ ಕಾಣ್ತಾ ಇದೆ 2D ಜಗತ್ತು, ಇದು 3D ಅಲ್ಲ. 3D ಅಂದ್ರೆ ನಾವು ಬದುಕೋದು, ಮರ ಹಿಂಗೆ ನಾವು ಮುಟ್ಟಿ ನೋಡ್ತೀವಿ, 3 ಡೈಮೆನ್ಷನ್. ಅವ್ರು ಬರೀ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದಾರೆ. ಸೊ ಈ ತರ ಅವ್ರನ್ನ ಒಂದು 15-20 ವರ್ಷ ಇದೇ ತರ ಬೆಳೆಸ್ಬಿಡ್ತಾರೆ. ಏನೇ ಅನಿಮಲ್ಸ್ ನೋಡಂಗಿದ್ರು ಅಲ್ಲೇ ಬರ್ಬೇಕು ಅನಿಮಲ್ಸ್. ಆ ಸ್ಕ್ರೀನ್ ಮೇಲೆ ಬಂದಿದ್ದ ನೋಡಿ ಅವ್ರು ನಿಜ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದ್ರೆ ಅವ್ರಿಗೆ ಪರಿಚಯ ಇರೋದಿಲ್ಲ 3D ಜಗತ್ತು ಅಂತಂದ್ರೆ ಏನಂತ. ಈಗ ನಮಗೆ ಒಂಥರ ಆ ತರ ಹೋದ್ರೆ ಸ್ಕ್ರೀನ್ ಅಂತ ಗೊತ್ತಾಗುತ್ತೆ, ಅವರಿಗೆ ಗೊತ್ತಾಗಲ್ಲ. ಯಾಕಂದ್ರೆ ಅವ್ರು ಹುಟ್ಟಿದಾಗಿಂದ ಅಲ್ಲೇ ಇರೋದು. ಅವ್ರನ್ನ ಹಂಗೆ ಪ್ರೋಗ್ರಾಮ್ ಮಾಡ್ಬಿಟ್ಟಿರ್ತಾರೆ, ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗ್ ಆಗ್ತಾ ಇರುತ್ತೆ ಆ ತರ. ಸೊ ಈ ತರ ಅವರು ಎಲ್ಲ ನೇಚರ್ ಸೌಂಡ್ ಎಲ್ಲವೂ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆಕಾಶ ನೋಡ್ಬೇಕಂದ್ರೆ ಕೂಡ ಹಿಂಗೆ ಮೇಲೆ ಡೋರ್ ಇರುತ್ತಲ್ಲ, ಅಲ್ಲಿ ಸ್ಕ್ರೀನ್ ಅಲ್ಲಿ ಆಕಾಶ ನಕ್ಷತ್ರಗಳು ಬರುತ್ತೆ. ಸೊ ಈ ತರ ಇರೋ ಕಾಲದಲ್ಲಿ 15 ವರ್ಷ 20 ವರ್ಷಗಳು ಹೀಗೆ ಕಳೆಯುತ್ತೆ. ಅದರಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿ ಇರ್ತಾನೆ. ಆ ಮಗು ಆಗಿದ್ದಾಗ ಅವನು ಇರ್ತಾನೆ, ದೊಡ್ಡ ಅಂದ್ರೆ ಅವ್ನು ಸ್ವಲ್ಪ ವಿಶೇಷವಾದ ವ್ಯಕ್ತಿ ಇರ್ತಾನೆ. ಅವನೆಲ್ಲ ಕ್ವಶನ್ ಮಾಡ್ತಾ ಇರ್ತಾನೆ. ಅವನು ಒಂದಿನ ಹೀಗೆ ಆಡ್ತಾ ಏನ್ ಮಾಡ್ತಾನೆ, ಆ ಹಿಂಗೆ ಡೋಮ್ ಇರುತ್ತಲ್ಲ ಅದ್ರ ಹತ್ರ ಬಂದು ಅದ್ರ ಗೋಡೆ ಹತ್ರ ನಿಲ್ತಾನೆ. ಅಂದ್ರೆ ಆ ಸ್ಕ್ರೀನ್ ಹತ್ರ ಬಂದು ನಿಂತಾಗ ಆ ಸ್ಕ್ರೀನ್ ನೋಡ್ತಾ ಇರ್ತಾನೆ. ಇದೇನಿದು ಜಗತ್ತು, ನಾನು ಹುಟ್ಟಿದಾಗಿಂದ 2D ತರನೇ ಇದೆ, 2 ಡೈಮೆನ್ಷನ್. ಏನೋ ಇದ್ದಕ್ಕಿದಂಗೆ ಬೆಳಕು ಬರುತ್ತೆ, ಇಲ್ಲಿಂದ ಮರಗಳು ಚಿತ್ರ ಬರುತ್ತೆ, ಪ್ರಾಣಿಗಳು ಓಡ್ ಬರ್ತವೆ. ಏನಿದು, ಇದ್ರ ಮೀನಿಂಗ್ ಏನು ಅಂತ ಅವನಿಗೆ ಗೊತ್ತಾಗಬೇಕಾಗಿರುತ್ತೆ. ಹಾಗೆ ಅದ ಸ್ಕ್ರೀನ್ ಮುಟ್ತಾನೆ, ಅವನಿಗೆ ಮುಟ್ಬಾರ್ದು ಅಂತ ಅನ್ಸುತ್ತೆ, ಸುಮ್ನೆ ಹಿಂಗೆ ಹೋಗಿ ಹತ್ರ ಬರ್ತಾನೆ. ಆಮೇಲೆ ಹಾಗೆ ನೋಡ್ತಾ ಇರ್ಬೇಕಾದ್ರೆ ಒಂದು ಬಿರುಕು ಕಾಣುತ್ತೆ ಆ ಸ್ಕ್ರೀನ್ ಮೇಲೆ. ಏನೋ ಒಂದು ಹಿಂಗೆ ಮುರಿದಿರೋ ತರ ಗ್ಲಾಸ್ ಬ್ರೇಕ್ ಆಗಿರೋ ತರ ಬಿರುಕು ಕಾಣುತ್ತೆ. ಅದು ಏನು ಅಂತಂದ್ರೆ ಸ್ಕ್ರೀನ್ ನಿಜವಾಗ್ಲೂ ಅಲ್ಲಿ ಬ್ರೇಕ್ ಆಗಿರುತ್ತೆ ಅಲ್ಲಿ.
ಅವಾಗ ಅವನಿಗೆ ಡೌಟ್ ಬರುತ್ತೆ, ಇದ್ಯಾಕೆ ಹೀಗಾಗ್ತಿದೆ, ನಮ್ಮ ರಿಯಾಲಿಟಿಯಲ್ಲಿ ಯಾಕೆ ಹಿಂಗೆ ಬಿರುಕಿದೆ ಅಂತ ಹೇಳಿ ಸ್ವಲ್ಪ ಹಿಂಗೆ ಮುಟ್ತಾನೆ, ಅದು ಇನ್ನೂ ಬಿರುಕಾಗ್ಬಿಡುತ್ತೆ. ಅವಾಗ ಸುತ್ತಮುತ್ತ ನೋಡ್ತಾನೆ, ಯಾರು ಇರಲ್ಲ. ಅವಾಗ ಯಾರಿಗೂ ಹೇಳೋದ್ ಬೇಡ, ಇದು ಏನಿದೆ ಇದ್ರ ಹಿಂದೆ ಅಂತ ಹೇಳಿ ನೋಡ್ಬೇಕು ಅಂತ ನಿಮ್ಗೆ ತುಂಬಾ ಕ್ಯೂರಿಯಾಸಿಟಿ. ಯಾಕಂದ್ರೆ ಒಂದು ಸ್ವಲ್ಪ ವಿಶೇಷವಾದ ವ್ಯಕ್ತಿ ಹೇಳಿದ್ರೆ ಎಲ್ಲ ಕ್ವಶನ್ ಮಾಡ್ತಾ ಇರ್ತಾನೆ, ಇದೇನು ಅದೇನು ರಿಯಾಲಿಟಿ ಅಂತ ಏನು, ಯಾಕೆ ಹಿಂಗ್ ಬರ್ತಾ ಇದೆ ಅಂತ. ಅವ್ರಿಗೆ ಅದು ಸ್ಕ್ರೀನ್ ಅಂತ ಐಡಿಯಾ ಇರೋದಿಲ್ಲ. ಮತ್ತೊಂದ್ಸಲ ಹೇಳ್ತೀನಿ, ಯಾಕಂದ್ರೆ ಅವ್ರನ್ನ ಕೂಡ ಹಾಕಿರ್ತಾರೆ. ಅವ್ರು ಏನ್ ಮಾಡ್ತಾನೆ, ಆ ಒಂದು ಬಿರುಕನ್ನ ತುಂಬಾ ಹಿಂಗೆ ಮುಟ್ತಾನೆ. ಅದು ಹಂಗೆ ಹಿಂಗ್ ಮುಟ್ತಾ ಗುದ್ಬಿಟ್ಟು ಅದನ್ನ ಮುರಿದ್ಬಿಡ್ತಾನೆ. ಮುರಿದಲ್ಲಿ ಒಂದು ಹೋಲ್ ಆಗ್ಬಿಡುತ್ತೆ. ಆ ಹೋಲ್ ಆದ ತಕ್ಷಣ ಅದಕ್ಕಿಂತ ಹೊರಗೆ ಹೋಗ್ತಾನೆ. ಹೊರಗೆ ಹೋದ ತಕ್ಷಣ ಅವನಿಗೆ ಒಂದು ವಿಚಿತ್ರ ಪ್ರಪಂಚ ಕಾಣ್ಬಿಡುತ್ತೆ. ಇಷ್ಟು ವರ್ಷಗಳು ಅವನು ಬರೀ ಹಿಂಗೆ ಸ್ಕ್ರೀನ್ ನೋಡಿದ್ದ, ಅದ್ರಲ್ಲಿ ಹಿಂಗೆ ಬರ್ತಿತ್ತು, ಬೆಳಕು ಬರ್ತಿತ್ತು, ಡಿಫ್ರೆಂಟ್ ಕಲರ್ ಮೋಡಗಳು ಕಾಣ್ತಾ ಇತ್ತು. ಇವತ್ ನೋಡಿದ್ರೆ ಬೇರೆ ಪ್ರಪಂಚನೇ ಕಾಣ್ತಾ ಇದೆ. ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ, ಒಂದು ನದಿ ಹರಿತಾ ಇರುತ್ತೆ. ಆ ನದಿ 3D ಜಗತ್ತು. ಅವ್ನು ಇಷ್ಟು ದಿನ ಮಳೆ ನೀರೆಲ್ಲ ನೋಡಿರೋದು ಆ ಸ್ಕ್ರೀನ್ ಮೇಲೆ. ಬಟ್ ಇವಾಗ ನೋಡ್ತಾ ಇರೋನು ಅಲ್ಲಿ ಏನೋ ಒಂದು ನದಿ ಹರಿತಾ ಇದೆ ಕಣ್ಣೆದುರಿಗೆ. ಅದು ಏನು ಅಂತ ಅವನಿಗೆ ಗೊತ್ತಾಗಲ್ಲ, ತುಂಬಾ ಹೆದರ್ಕೊಂಡ್ಬಿಡ್ತಾನೆ. ದೂರದಲ್ಲಿ ಒಂದು ಗುಡ್ಡ ಕಾಣ್ತಾ ಇರುತ್ತೆ. ಆ ಗುಡ್ಡ ನಾನು ಬರೀ ಸ್ಕ್ರೀನ್ ಅಲ್ಲಿ ನೋಡಿದ್ದ ಇಷ್ಟು 15 ವರ್ಷ. ಇವಾಗ ನೋಡಿದ್ರೆ 3D ಜಗತ್ನಲ್ಲಿ ಕಾಣ್ತಾ ಇದೆ ಆ ಸ್ಕ್ರೀನು. ಆ ಗುಡ್ಡ 3D ಜಗತ್ನಲ್ಲಿ ಕಾಣ್ತಾ ಇದೆ. ಅದೇನೋ ಎತ್ತರ ಇದೆ, ಅದಕ್ಕೆ ಅಗಲ ಇದೆ, ದಪ್ಪ ಇದೆ, ಇದೇನು ಅಂತ ಅದ್ರ ಮೇಲೆ ಹತ್ತಾನೆ. ಅಲ್ಲೊಂದು ಮರ ಕಾಣುತ್ತೆ, ನಿಜವಾದ 3D ಮರ ನೋಡ್ತಾನೆ, ಹೂವ ನೋಡ್ತಾನೆ. ಇದನ್ನೆಲ್ಲ ನೋಡ್ಬಿಟ್ಟು ಅನುಭವಿಸಿ, ಇದು ನಾನು ಒಂದು ಸತ್ಯ ಕಂಡಿಡ್ಬಿಟ್ಟಿದೀನಿ. ಅವರೆಲ್ಲ ಒಂದ್ ಯಾವ್ದೋ ಜಾಗದಲ್ಲಿ ಕೂಡಾಕಿದಾರೆ ನಮ್ಮನ್ನ, ಅವ್ರು ಬದುಕ್ತಾ ಇದಾರೆ. ಆ ತರ ಒಂದು ಕೂಡಾಕಿದ ಬದುಕ್ತಾ ಇದಾರೆ, ನಾವು ಅವ್ರನ್ನ ಹೋಗಿ ತಪ್ಪಿಸ್ತೀನಿ ಅಲ್ಲಿಂದ ಅಂತ ಓಡ್ ಬಂದ್ಬಿಟ್ಟು ಆ ಹೋಲಿಂದ ಬಂದು ಮೆಲ್ಲಕ್ಕೆ ಅವ್ರಿಗೆ ಹೇಳ್ತಾನೆ. ಅವ್ನ್ ಏನ್ ನೋಡ್ದ ಹೊರಗಡೆ, ಇದು ಜಗತ್ತಲ್ಲ ನಾವು ನೋಡ್ತಾ ಇರೋದು, ಇದು ಬರೀ 2D ಜಗತ್ತು. ಇದನ್ನ ಯಾರೋ ನಮ್ಮನ್ನ ಈ ತರ ಕೂಡಾಕಿ ಈ ತರ ಸಿಮ್ಯುಲೇಷನ್ ಮಾಡ್ತಾ ಇದಾರೆ. ಇದು ನಿಜವಾದ ಪ್ರಪಂಚ ಅಲ್ಲ. ಅಲ್ಲಿ ಹೊರಗಡೆ ನಾನ್ ನೋಡ್ ಬಂದಿದ್ದೀನಿ ಅದ್ ಏನಂತೇಳಿ. ಅಲ್ಲಿ ನಿಜವಾಗ್ಲೂ ನದಿ ಹರಿತಾ ಇದೆ, ಅದ್ ಏನು ಅಂತ ಗೊತ್ತಿಲ್ಲ. ಅವ್ನಿಗೆ ಹೆಸರು ಬರೋದಿಲ್ಲ, ಅದ್ ಏನು ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ನೋಡ್ತಿದಾನಲ್ಲ, ಏನೋ ಸುಮ್ನೆ ಯಾಕೆ ಮಾಡ್ತಾನೆ, ಹಿಂಗೇನೋ ಹರಿಯುತ್ತೆ, ಒಂದೇನೋ ಹಿಂಗೆ 3D ಜಗತ್ತಿದೆ, ಅದನ್ನ ಮುಟ್ಟಬಹುದು. ಈ ಸ್ಕ್ರೀನ್ ಅಲ್ಲಿ ಏನು ಮುಟ್ಟಕ್ಕಾಗಲ್ಲ, ಮೋಡಗಳು ಇದಾವೆ, ನನ್ನ ತಲೆ ಮೇಲೆ ಇದ್ವು, ಎಲ್ಲ ನೆರಳು, ಸೂರ್ಯ, ಬೆಳಕು ಎಲ್ಲ ಇತ್ತು. ನನಗೆ ಶಾಖ ಅಂದ್ರೆ ಏನು ಅಂತ ಗೊತ್ತಾಯ್ತು, ಬಿಸಿ ಅಂತಂದ್ರೆ ಏನು ಅಂತ. ಅದ್ರಲ್ಲಿರೋರು ಯಾರು ನಂಬಲ್ಲ. ಇವನು ಸುಮ್ನೆ ಹೀಗೆ ಯೋಚನೆ ಮಾಡಿ ಒಬ್ಬನೇ ಇರ್ತಾನಲ್ಲ, ವಿಶೇಷವಾದ ವ್ಯಕ್ತಿ, ಅವನು ಯುನೀಕ್ ಆಗಿ ಅನ್ಸ್ಕೋಬೇಕು ಅಂತ, ತಾನು ಗ್ರೇಟ್ ಅನ್ಸ್ಕೋಬೇಕಂತ ಈ ತರ ಏನೋ ಅಂತ ಇದ್ದಾನೆ ಎಲ್ಲರಿಗೂ ಅಂತ. ಅದರಲ್ಲಿ 3 ಜನ ಮಾತ್ರ ಅವ್ನ ಮಾತು ಕೇಳ್ತಾರೆ. ಅವನು ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತಾನೆ. ಅವರಿಗೂ ಹೆದರಿಕೆ ಆಗುತ್ತೆ. ಫಸ್ಟ್ ಇವ್ನ ಮಾತು ನಂಬಲ್ಲ. ಆಮೇಲೆ ಹೊರಗಡೆ ಹೋಗ್ಬಿಟ್ಟು ಅದೇನು ಜಗತ್ತು, ಅದೇನು ನೀರು, ಅದೇನು ಮರ, ಅದೇನು 3D ಹೂವದು, ಆ ಸೂರ್ಯನ ಬೆಳಕಂದ್ರೆ ಏನು, ಎಲ್ಲವನ್ನು ನೋಡ್ತಾನೆ. ಅವ್ರಿಗೆ ಅದೇನೋ ಡಿಫ್ರೆಂಟ್ ಲೆವೆಲ್ ಆಫ್ ರಿಯಾಲಿಟಿ ತರ ಅನ್ಸುತ್ತೆ. ಇಷ್ಟು ವರ್ಷಗಳು ಕಾಲ ನಾವು ಯಾವ್ದೋ ಒಂದು ಇದ್ರೊಳಗಿದ್ವಿ, ಒಂದು ಪಂಜರದೊಳಗಡೆ. ಇವಾಗ ನೋಡಿದ್ರೆ ಏನೋ ಬೇರೆ ಪ್ರಪಂಚ ಇದೆ, ಇದು ಬಹಳ ವಿಚಿತ್ರ ಅಲ್ವಾ ಅಂತ ಹೇಳಿ ಆ 4 ಜನ ವಾಪಸ್ ಬಂದ್ಬಿಟ್ಟು ಅಲ್ಲಿರೋರಿಗೆ ಹೇಳ್ತಾರೆ. ಅಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ, ಇವನು ಬ್ರೇನ್ ವಾಶ್ ಮಾಡಿದಾನೆ. ಈ 3 ಜನರನ್ನ ನಮ್ಮನ್ನೆಲ್ಲ ಅಲ್ಲಿ ಹೊರಗೆ ಹೋಗಿ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಯಾಕಂದ್ರೆ ನಾವು ಬದುಕೋದು ಇವ್ರಿಗೆ ಇಷ್ಟ ಇಲ್ಲ ಅಂತ ಏನೇನೋ ಅವರು ಕತೆ ಕಟ್ಬಿಟ್ಟು ಅವ್ರು ಯಾರು ಹೋಗೋದಿಲ್ಲ, ಅವ್ರ ಮಾತನ್ನ ಕೇಳಲ್ಲ. ಸೊ ಅವರೆಲ್ಲ ಅಲ್ಲೇ ಇರ್ತಾರೆ. ಇವನ್ ಏನ್ ಮಾಡ್ತಾನೆ, ನಾನು ಕೊನೆ ಸಲ ಕರಿತಾ ಇದ್ದೀನಿ, ಇದು ಅಲ್ಲ ಜಗತ್ತು ನೀವು ನೋಡ್ತಾ ಇರೋದು. ಅಲ್ಲಿ ಹೊರಗಡೆ ಒಂದು ಬ್ಯೂಟಿಫುಲ್ ಆಗಿರೋ ಜಗತ್ತಿದೆ, ಅಲ್ಲಿ ನಿಜವಾದ ಎಲ್ಲ ರಿಯಲ್ ಥಿಂಗ್ಸ್ ಗಳಿದಾವೆ. ಅಲ್ಲಿ ಹೋದ್ರೆ ನಮಗೆ ಬಿಡುಗಡೆ ಸಿಗುತ್ತೆ, ನೀವು ಅಲ್ಲಿ ಜೈಲಲ್ಲಿ ಇದ್ದೀರಾ ನೀವು ಅಂತ ಹೇಳಿ ಅವ್ರನ್ನ ಬೈದು ವಾರ್ನಿಂಗ್ ಕೊಡ್ತಾನೆ. ನಾನು ಹೋಗ್ತಾ ಇದೀನಿ ಈ 3 ಜನರ ಜೊತೆ ಕರ್ಕೊಂಡ್ಬಿಟ್ಟು, ನೀವು ಬರಂಗಿದ್ರೆ ಬರ್ರಿ, ಇಲ್ಲದ್ರೆ ನಾನು ಇದೇ ಲಾಸ್ಟ್ ಚಾನ್ಸ್ ಅಂತ ಹೇಳ್ತಾನೆ. ಅವ್ರು ಯಾರೋ ಒಂದ್ ಮಾತು ಕೇಳಲ್ಲ. ಅಲ್ಲಿ ಏನಿದ್ರು ಕೂಡ ನಮಗೆ ಬೇಡ, ನಮಗೆ ಇದೇ ಚೆನ್ನಾಗಿದೆ ಅಂತ ಹೇಳ ಅಲ್ಲೇ ಇರ್ತಾರೆ. ಇವನ್ ಮಾತ್ರ ಆ 3 ಜನರನ್ನ ಕರ್ಕೊಂಡ್ಬಿಟ್ಟು ಹೊರಗಡೆ ಹೋಗ್ತಾನೆ. ಸೊ ಹೀಗೆ ಆಗ್ತಾ ಇರುತ್ತೆ ಕಾಲ. ಈಗ ಅವ್ನು ಹೋಗಿ ಅವ್ರ 3 ಜನರ ಜೊತೆ ಬದುಕ್ತಾನೆ. ಎಷ್ಟೋ ವರ್ಷಗಳ ಕಾಲ ನಡೀತಾ ಇರುತ್ತೆ. ಒಂದ್ ದಿನ ಇದಾಗಿ ಒಂದು 4-5 ವರ್ಷಗಳಾದ್ಮೇಲೆ ಒಬ್ಬ ಹುಡುಗಿ ಕ್ವಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ಹಿಂಗೆ ವಾಕಿಂಗ್ ಮಾಡ್ತಾ ಇರ್ತಾಳೆ. ಅವನೇನು ಎಸ್ಕೇಪ್ ಆಗಿದ್ನಲ್ಲ ಇದ್ರ ಹತ್ರ ಬರ್ತಾಳೆ, ಆ ಬಿರುಕ್ ಹತ್ರ ಬರ್ತಾಳೆ. ಅವಳು ಎಲ್ಲರನ್ನ ನೋಡ್ತಾಳೆ, ಹಿಂದಿರೋರ್ನ. 4 ವರ್ಷದ ಹಿಂದೆ ಯಾರೋ ಒಬ್ಬ ಇದ್ರ ಬಗ್ಗೆ ಮಾತಾಡಿದ್ನಲ್ಲ, ಹಿಂಗೆ ಹೊರಗೆ ಡಿಫ್ರೆಂಟ್ ಪ್ರಪಂಚ ಇದೆ ಅಂತ. ಅವ್ನ್ ಯಾರು ನಂಬ್ಲಿಲ್ಲ, ನಮ್ ಕಮ್ಯುನಿಟಿ ಯಾರು ನಂಬ್ಲಿಲ್ಲ. ಬಟ್ ಇವಾಗ ನಾನೇ ಹೋಗಿ ಅನುಭವ ಪಡ್ಕೊಂಡ್ ಬರ್ಬೇಕು, ಅವ್ನು ಹೇಳ್ತಿರೋದು ನಿಜನಾ ಸುಳ್ಳು ಅಂತ. ಯಾಕಂದ್ರೆ ಅವ್ನು 4 ವರ್ಷದಿಂದ ಹಿಂತಿರುಗಿಲ್ಲ. ಅಂದ್ರೆ ಅಲ್ಲಿ ಏನೋ ಜಗತ್ತಿದೆ, ಅಲ್ಲಿ ಯಾವ್ದೋ ಒಂದು ಹೊಸ ಡಿಫ್ರೆಂಟ್ ಜಗತ್ತಿದೆ, ನಾವು ನಿಜವಾಗ್ಲೂ ಇಲ್ಲಿ ಕೂಡ ಹಾಕೊಂಡಿದೀವಿ ಅಂತ ಹೇಳಿ ಅವಳು ಮೆಲ್ಲಕ್ಕೆ ಹೊರಗೆ ಹೋಗಕ್ಕೆ ನೋಡ್ತಾಳೆ. ಅಲ್ಲಿ ಕಾಣುತ್ತೆ, ಏನೋ ಒಂದು ಪ್ರಪಂಚ ಕಾಣುತ್ತೆ. ಅವಳು ಹೆದರ್ತಾಳೆ. ಇದೇ ತರ ಅವಳಿಗೆ ಫೀಲಿಂಗ್ ಬರುತ್ತೆ. ಹೋಗ್ತಾಳೆ, ಅವಳು ನದಿ ನೋಡ್ತಾಳೆ, ಎಲ್ಲ ನೋಡ್ತಾಳೆ. ಹಿಂಗಿಲ್ಲ ಆಗ್ಬೇಕಾದ್ರೆ ಅಲ್ಲಿ ಏಲಿಯನ್ಸ್ ಒಂದು ಸ್ಕ್ರೀನ್ ಮೇಂಟೈನ್ ಮಾಡ್ತಿರ್ತಾರೆ, ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ತಪ್ಸ್ಕೊಂಡಿದ್ದಾರೆ ಅಂತೆಲ್ಲ. ಅಲ್ಲಿ ಒಂದು ಅಲಾರಾಮ್ ಬರುತ್ತೆ, ಸ್ಟಾರ್ಟ್ ಆಗುತ್ತೆ, ಕುಯ್ ಅಂತ. ಅದೇನ್ ಅಲಾರಾಮ್ ಬರುತ್ತೆ ಅಂತಂದ್ರೆ, ಇನ್ನೊಬ್ಬ ಏಲಿಯನ್ ಅಲ್ಲಿ ಹೇಳುತ್ತಾನೆ, ನಾನು ಹಿಂಗೆ ಗಾರ್ಡ್ ಇಲ್ಲಿ ನಾನು ಇದನ್ನ ಮಾನಿಟರ್ ಮಾಡ್ತಾ ಇದ್ದೀನಲ್ಲ ಎಲ್ಲ ಕ್ಯಾಮ್ರಾದಿಂದ,
ಇಲ್ಲಿ ಯಾರೋ ಒಬ್ರು ತಪ್ಪಿಸ್ಕೊಂಡಿದ್ದಾರೆ, ಒಂದು ಸೆಲ್ ನಂಬರ್ 53 ಅಂತ ಏನೋ ಒಂದು ರ್ಯಾಂಡಮ್ ಡಾಮ್ ನಮಗೆ ಸೆಲ್ ನಂಬರ್ 53 ತಪ್ಪಿಸ್ಕೊಂಡಿದ್ದಾರೆ ಅಂತ. ಅವಾಗ ಅವ್ನಿಗೆ ಕೇಳ್ತಾರೆ ಏಲಿಯನ್ಸ್, ಎಲ್ಲಿ ಹೋಗ್ತೀರ ನೋಡು, ಅವ್ಳು ಟ್ರ್ಯಾಪ್ ಮಾಡೋ ಅಂತ. ಅವಾಗ ಅವ್ರು ಹೇಳ್ತಾರೆ, ಅವಳು ಸೆಲ್ ನಂಬರ್ 53ರಿಂದ ಸೆಲ್ ನಂಬರ್ 54ಕ್ಕೆ ಹೋಗಿದ್ದಾಳೆ ಅಂತ. ಇದರಲ್ಲಿ ಸ್ಕ್ರೀನ್ ಅಲ್ಲಿ, ಅವನ ಏಲಿಯನ್ ಸ್ಕ್ರೀನ್ ಅಲ್ಲಿ ಸೆಲ್ ನಂಬರ್ 1, ಸೆಲ್ ನಂಬರ್ 2, ಸೆಲ್ ನಂಬರ್ 3, ಸೆಲ್ ನಂಬರ್ 4 ಹೀಗೆ ಸೆಲ್ ನಂಬರ್ ಇನ್ಫೈನೈಟ್ ಆಗಿರುತ್ತೆ. ಅವಾಗ ಒಂದು ಕ್ವಶನ್ ಬರುತ್ತೆ, ಆ 3 ಜನ ತಪ್ಪಿಸ್ಕೊಂಡು ಹೋದ್ರಲ್ಲ, ನಾನು ಜೈಲಿಂದ ಹೊರ ಹೋಗಿ ರಿಯಾಲಿಟಿ ನೋಡ್ತೀನಿ ಅಂತ 3-4 ಜನ ಹೋದ್ರಲ್ಲ, ಅವ್ರು ಎಲ್ಲೇ ಹೋದ್ರು ಕೂಡ ಈ ಸೆಲ್ ನಂಬರ್ಗಳು ಇರ್ತಾರಲ್ಲ ಅದರೊಳಗೆ ಇರ್ತಾರೆ, ಬಟ್ ಅವರು ಡಿಫ್ರೆಂಟ್ ಲೆವೆಲ್ ಆಫ್ ರಿಯಾಲಿಟಿ ಇರ್ತಾರೆ. ಅವಾಗ ಆ ಏಲಿಯನ್ ಹೇಳುತ್ತೆ, ಎಲ್ಲಿ ತನಕ ಅವರು ನನಗೆ ಒಂದು ಫ್ರೀಡಮ್ ಸಿಕ್ಕಿದೆ, ಎಲ್ಲಿ ತನಕ ನಾವು ಒಂದು ಜೈಲಿಂದ ತಪ್ಪಿಸ್ಕೊಂಡಿದೀವಿ ಅಂತ ಅವ್ರು ಅನ್ಕೊಳ್ತಾರೋ ಆ ಜನರು, ಅಲ್ಲಿ ತನಕ ಅವ್ರು ಯಾವತ್ತಿಗೂ ಬಂಧನದಲ್ಲೇ ಇರ್ತಾರೆ, ನೀ ಹೆದರ್ಕೋಬೇಡ ಅಂತ ಇನ್ನೊಬ್ಬನಿಗೆ ಆರ್ಡರ್ ಮಾಡುತ್ತೆ. ಸೊ ಈ ಕಥೆನ ಯಾಕೆ ಹೇಳಿದೆ ಅಂತಂದ್ರೆ, ಮನುಷ್ಯನಾಗಿ ನಾವು ಜೀವನದಲ್ಲಿ ಹುಟ್ಟಿದ ಮೇಲೆ ಇದೇ ತರ ನಾವು ನಮ್ಮಿಂದ ಏನೋ ಒಂದು ವಸ್ತು ಬೇರೆ ಇದೆ, ನಮ್ಮಿಂದ ಒಂದು ಈವೆಂಟ್ ಬೇರೆ ಇದೆ, ನನಗೆ ಅದು ಬೇಕು, ಒಂದು ದಿನ ನಾನು ಅಲ್ಲಿ ಹೋಗ್ತೀನಿ, ಕಷ್ಟಪಟ್ಟರೆ ನನಗೆ ಸುಖ ಸಿಗುತ್ತೆ, ಒಂದು ದಿನ ನನಗೆ ಅದು ಸಿಗುತ್ತೆ ಅಂತ ಹೇಳಿ ಯಾವಾಗಲೂ ನಾವು ನಮ್ಮಿಂದ ಬಿಟ್ಟು ಹೊರಗಡೆ ಏನಿದೆ ಅಂತಾನೆ ಬಹಳ ನಾವು ಕ್ವಶನ್ ಮಾಡ್ತಾ ಇರ್ತೀವಿ. ಇದು ನಾವು ಅಂತ ನಮ್ಮ ಮೈಂಡ್ ಹಂಗ್ ಪ್ರೋಗ್ರಾಮ್ ಆಗಿರುತ್ತೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹಂಗ್ ಪ್ರೋಗ್ರಾಮ್ ಆಗಿರುತ್ತೆ. ಒಂದು ಲೆವೆಲ್ ಆಫ್ ರಿಯಾಲಿಟಿ ಬದುಕ್ತಾ ಇರ್ತೀವಿ, ಇನ್ನೊಬ್ರು ಯಾವ್ದೋ ಬೇರೆ ತರ ಬದುಕೋದನ್ನ ನೋಡ್ಬಿಟ್ಟು ನಾನು ಹಂಗ ಆಗ್ಬೇಕು ಅಂತ ಟ್ರೈ ಮಾಡ್ತೀವಿ. ಆ ತರ ಆಗ್ಬಿಟ್ಟು ಮತ್ತೆ ಅದೇ ಒಂದು ಲೆವೆಲ್ ಆಫ್ ರಿಯಾಲಿಟಿ ಬದುಕ್ತಾ ಇರ್ತೀವಿ, ಅದಕ್ಕಿಂತ ಚೆನ್ನಾಗಿರೋ ಇನ್ನೊಬ್ರು ಕಾಣ್ತಾರೆ, ನಾನ್ ಆ ತರ ಆಗ್ಬೇಕು ಅಂತೇಳಿ ಟ್ರೈ ಮಾಡ್ತೀನಿ. ಹೀಗೆ ಅವರು ಈ ಕಥೆಯಲ್ಲಿ ಏನಾಯ್ತು, ಆ ಜನರು ಇದು ಜೈಲಿದೆ 2D ಜಗತ್ತು, ಹೊರಗಡೆ ಏನಂತ ತೋರಿಸ್ತೀನಿ ಅಂತ ಅವನೇನಂದ, ಹೊರಗಡೆ ಏನೋ ಹೋದ, ಬಟ್ ಅವನಿಗೆ ಆ ಜಗತ್ತಿನಲ್ಲಿ ಪರ್ಮನೆಂಟ್ ಸುಖ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಇದು ಕಾನ್ಶಿಯಸ್ನೆಸ್ ರೈಸ್ ಆಗೋದು ಹೀಗೆ. ನಾವೇನ್ ಅನ್ಕೊಂತೀವಿ, ಒಬ್ರು ನಮ್ಗಿಂತ ಜಾಣ್ ಇರ್ತಾರೆ, ಒಬ್ರು ನಮ್ಗಿಂತ ಪವರ್ಫುಲ್ ಇರ್ತಾರೆ ಅಂತ ಹೇಳಿ ಅವ್ರ ತರ ನಾವು ಆಗ್ಬೇಕು ಅಂತ ಪ್ರತಿ ಕ್ಷಣ ನಾವು ಟ್ರೈ ಮಾಡ್ತೀವಿ, ಅಥವಾ ಜೀವನದಲ್ಲಿ ಪ್ರತಿ ದಿವಸ ಕೂಡ ನಾವು ಏನೋ ಒಂದು ಹೈಯೆಸ್ಟ್ ಸೆಲ್ಫ್, ನಮ್ಮ ಹೈಯೆಸ್ಟ್ ಸೆಲ್ಫ್ ಅಂತ ಏನಿದೆ ಅದನ್ನ ಆಗಕ್ಕೆ ಟ್ರೈ ಮಾಡ್ತೀವಿ, ಏನೇನೋ ಪ್ರಯತ್ನ ಪಡ್ತೀವಿ. ಆದ್ರೆ ಅದು ಆದ್ಮೇಲೆ ನೆಕ್ಸ್ಟ್ ಅನ್ನುವಂತ ಕ್ವಶನ್ ಬಂದೇ ಬರುತ್ತೆ, ಇದು ನಿಲ್ಲಲ್ಲ. ಅಲ್ಲಿ ಹೆಂಗೆ ಲಿಸ್ಟ್ ಸೆಲ್ ನಂಬರ್ 1, ಸೆಲ್ ನಂಬರ್ 2, ಸೆಲ್ ನಂಬರ್ ಹಾಗೆ ಅನಂತ ಸೆಲ್ಗಳಿದಾವೆ. ಈ ಒಂದು ಯೂನಿವರ್ಸ್ ಅನ್ನೋದೇ ಅನಂತ. ನನಗೊಂದು ಸಿಕ್ತು ಅಂದ ತಕ್ಷಣ ಅದು ಪರ್ಮನೆಂಟ್ ಅಲ್ಲ, ಅದಕ್ಕಿಂತ ದೊಡ್ಡದಿದೆ, ಅದನ್ನು ಸಿಕ್ತು ಅಂತಂದ್ರೆ ಅದಕ್ಕಿಂತ ದೊಡ್ಡದಿದೆ, ಇದು ಮುಗಿಯಲ್ಲ. ನಾನು ಅದಕ್ಕೆ ಏನ್ ಹೇಳ್ತಾ ಇದ್ದೀನಿ, ಯಾವಾಗ ನಾವು ಲೈಫ್ ಅಲ್ಲಿ ನಮ್ಮ ಮೈಂಡ್ ಯಾವ ತರ ಪ್ರೋಗ್ರಾಮ್ ಆಗಿರುತ್ತೆ ಅಂತಂದ್ರೆ, ನಾನು ಆ ದಂಡೆಗೆ ಹೋಗ್ಬೇಕು ಅಂತಾನೆ ಎಲ್ಲರೂ ನೋಡೋದು. ನಾನು ಆಲ್ರೆಡಿ ಆ ದಂಡೆ ಇದೀನಿ ಅಂತ ಯಾವತ್ತೂ ನೋಡಕ್ ಹೋಗಲ್ಲ. ಯಾಕೆ ಅಂತಂದ್ರೆ, ನೀವು ಇಲ್ಲಿಂದ ಕುತ್ಕೊಂಡು ನಾನು ಆ ದಂಡೆಗೆ ಹೋಗ್ಬೇಕು, ಅಲ್ಲಿ ಚೆನ್ನಾಗಿದೆ ಅಂತ ಇರ್ತೀರಲ್ಲ, ಅಲ್ಲಿರೋರಿಗೆ ನೀವು ಆಲ್ರೆಡಿ ಆ ದಂಡೆಯಲ್ಲಿ ಇರ್ತೀರ. ನಮಗೆ ಹೋಗ್ಬೇಕಾಗಿರೋದು ಆ ದಂಡೆಯಲ್ಲಿ, ಆದ್ರೆ ನಾವು ಆಲ್ರೆಡಿ ಇರೋದು ಆ ದಂಡೆಯಲ್ಲಿ. ಇದು ಒಂದು ಐವರಿ. ನಾನು ಏನ್ ಹೇಳ್ತಾ ಇದ್ದೀನಿ ಇಲ್ಲಿ, ಯಾವಾಗ್ಲೂ ನಮ್ಮ ಲೈಫ್ ಈ ಕ್ಷಣಕ್ಕೆ, ನಿನ್ನೆ ಅಲ್ಲ ನಾಳೆ ಅಲ್ಲ, ಯಾವಾಗ್ಲೂ ನಮ್ಮ ಲೈಫ್ ಈ ಕ್ಷಣಕ್ಕೆ ಪರ್ಫೆಕ್ಟ್ ಇರುತ್ತೆ. ಮತ್ತೆ ಯಾಕೆ ಪರ್ಫೆಕ್ಟ್ ಇಲ್ಲ, ಯಾಕೆ ಏನೋ ಒಂದು ಹುಡುಕಿದೆ, ಯಾಕೆ ಏನೋ ಒಂದು ಕಂಪ್ಲೀಟ್ ಇಲ್ಲ ಅಂತ ಅನಿಸ್ತಾ ಇರುತ್ತೆ ಅಂತಂದ್ರೆ, ನಾವು ಏನ್ ತಿಳ್ಕೊಂಡಿರ್ತೀವಿ, ಒಂದು ಅಲ್ಟಿಮೇಟ್ ಇದೆ, ಒಂದು ಅಲ್ಟಿಮೇಟ್ ರಿಯಾಲಿಟಿ ಇದೆ, ಅದಕ್ಕಿಂತ ಮೀರಿದ್ ಯಾವುದೂ ಇಲ್ಲ ಅಂತ. ಅವ್ನ್ ಹೆಂಗ್ ಅನ್ಕೊಂಡ್ಬಿಟ್ಟ, ಅದೇ ಜಗತ್ತು ದೊಡ್ಡದು, ಅದಕ್ಕಿಂತ ಯಾವುದೂ ಇಲ್ಲ, ನಾವು ಜೈಲಲ್ಲಿ ಇದೀವಿ. ಇದು ತಪ್ಪು ಕಲ್ಪನೆ. ಯಾಕೆ ಅಂತಂದ್ರೆ, ಅವನಿಗೆ ಆ ಜಗತ್ತಿನಲ್ಲಿ ಇದ್ದಾಗ ಮತ್ತೆ 3 ವರ್ಷ ಆದ್ಮೇಲೆ ಮತ್ತೆ ಬೋರ್ ಆಗಿ ಮತ್ತೆಲ್ಲೋ ಬೇರೆ ಕಡೆ ಹೋಗ್ಬೇಕು ಅಂತ ಮನಸ್ಸು ಬರ್ಬೋದು, ಅಲ್ಲಿ ಹೋದ್ಮೇಲೆ ಮತ್ತೆಲ್ಲೋ ಬೇರೆ ಕಡೆ ಹೋಗ್ಬೇಕಂತ ಮನಸ್ಸು ಬರ್ಬೋದು. ಆದ್ದರಿಂದ ಇಲ್ಲಿ ನಮ್ಮ ಸಬ್ ಕಾನ್ಶಿಯಸ್ ಈ ತರ ಹುಟ್ಟಿನಾಗಿಂದ ಪ್ರೋಗ್ರಾಮ್ ಆಗಿದೆಯಲ್ಲ, ಇದನ್ನ ಮತ್ತೆ ಹೇಗೆ ಚೇಂಜ್ ಮಾಡೋದು ಅಂತಂದ್ರೆ, ನಾವು ಏನನ್ನ ಹೊಂದಿದೀವಿ, ನಮಗೆ ಏನ್ ಸಿಕ್ಕಿದೆ, ನಮಗೆ ಏನ್ ಸಿಗ್ತಾ ಇದೆ, ನಾವು ಯಾವ್ದನ್ನ ನೋಡ್ತಾ ಇದ್ದೇವೆ, ಆಲ್ರೆಡಿ ಪರ್ಫೆಕ್ಟ್ ಇದೆ, ಇದೇ ಅತ್ಯಂತ ಹೈಯೆಸ್ಟ್ ಸೆಲ್ಫ್ ಅಂತ ಯಾರು ಬದುಕ್ತಾರೋ, ನಾನೀಗ ಕಳೀತಾ ಇರೋ ಎಟರ್ನಲ್ ನೌ ಅಂತ ಏನಿದೆ, ಈ ಪ್ರೆಸೆಂಟ್ ಮೂಮೆಂಟ್ ಅಂತ ಏನಿದೆ, ಇದು ಒಂದು ಅದ್ಭುತವಾದ ಘಟನೆ. ಈ ಕ್ಷಣ ಅನ್ನೋಕ್ಕಿಂತ ಇನ್ನೊಂದು ಯಾವ್ದು ಅದ್ಭುತವಾದ ಘಟನೆ ಇಲ್ಲ ಅಂತ ಯಾರು ಅನ್ಕೊಂತಾರೋ, ಅವರೇ ಆ ಅಲ್ಟಿಮೇಟ್ ರಿಯಾಲಿಟಿ ಅಂತ ಏನ್ ಯಾವಾಗ್ಲೂ ಮನದೊಳಗಿಂದ ಬಯಸ್ತಾ ಇರ್ತಾರೆ, ಅದನ್ನ ಆಲ್ರೆಡಿ ರೀಚ್ ಆಗಿರ್ತಾರೆ. ಅದನ್ನ ನೀವು ತೋರ್ಸೋದ್ ಬೇಕಾಗಿಲ್ಲ, ಅದಕ್ಕೆ ಯಾವ್ದೇ ನೀವು ಪ್ರೂಫ್ಗಳು ಕೊಡೋದ್ ಬೇಕಾಗಿಲ್ಲ. ಯಾಕೆ ಅಂತಂದ್ರೆ, ಕೆಲವೊಂದು ದೊಡ್ಡ ದೊಡ್ಡ ವಸ್ತುಗಳು, ಕೆಲವೊಂದು ವಿದ್ಯಮಾನಗಳಿಗೆ ನೀವು ಪ್ರೂಫ್ ಕೇಳಕ್ಕಾಗಲ್ಲ. ಜೀವ ಇದೆ ಅಂತೇಳಿ ನೀವು ಪ್ರೂಫ್ ಕೊಡಕ್ಕಾಗಲ್ಲ. ಜೀವ ಇದೆ ಅಂತೇಳಿ ನೀವು ಏನಾದ್ರೂ ಒಂದು ಮಾಡಿ ತೋರಿಸುವುದರ ಮೂಲಕ ಪ್ರೂಫ್ ಕೊಡ್ತೀರ. ಸೊ ಹೀಗಾಗಿ ಈ ಒಂದು ಏನೇ ಕಾನ್ಶಿಯಸ್ ಲೆವೆಲ್ ರೈಸ್ ಆಗುತ್ತೆ, ನಾನು ಹಂಗಾಗ್ತೀನಿ, ರೈಸ್ ಆಗ್ತೀನಿ, ಇದೇ ಒಂದು ಅಲ್ಟಿಮೇಟ್, ಇದು ಅಷ್ಟೊಂದು ಸರಿಯಾದ ಕಲ್ಪನೆ ಅಲ್ಲ. ಮತ್ತು ನಾವು ಯಾವಾಗ್ಲೂ ಆ ಮೂಮೆಂಟ್ ಅಲ್ಲೇ ಇರ್ತೀವಿ,
ಮತ್ತು ನಮಗೆ ಆಲ್ರೆಡಿ ಏನು ಶಕ್ತಿ ಬೇಕೋ, ಆಲ್ರೆಡಿ ಅದನ್ನ ಅಚೀವ್ ಮಾಡಕ್ಕೆ ಏನೇನು ಎಲ್ಲ ಬೇಕೋ ಅದೆಲ್ಲ ಒಳಗಿಂದನೇ ಹುಟ್ಟಿನಿಂದನೇ ಬಂದಿರುತ್ತೆ ಅಂತ ನಾನು ಹೇಳ್ತಾ ಈ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇದೇ ತರಹದ ಬ್ರಹ್ಮಾಂಡದ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.